ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡಿಯ ಅರಸಿ ಈ ಬಾರಿ ನಮ್ಮ ತಂಡ ಹೊರಟಿರುವಂತದ್ದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ದರ್ಶನಕ್ಕೆ. ಇಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಪವಾಡ ಪುರುಷರು ಅನಿಸಿಕೊಂಡು ಹಲವು ಭಕ್ತರನ್ನು ಇವತ್ತಿಗೂ ಪೊರೀತಾ ಇದ್ದಾರೆ. ಆ ಮಠದ ಸಂಪೂರ್ಣ ದರ್ಶನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬಂದ. ಈ ಹುಬ್ಬಳ್ಳಿಗೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಅವುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಇದು ಹೊರಡೋ ಸಮಯ ರಾತ್ರಿ 9:30 ಹಾಗೂ 11:15. ಇದರ ದರ 798 ರೂಪಾಯಿ. ಇನ್ನು ಐರಾವತ ಇದು ಹೊರಡೋ ಸಮಯ ರಾತ್ರಿ 9:20 ಹಾಗೂ 10:30. ಇದರ ದರ 768 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡೋ ಸಮಯ ರಾತ್ರಿ 7ಕ್ಕೆ, 7:30, 8:45, 9:15, 9:30 ಹಾಗೂ 10:45. ಇದರ ದರ 603 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡೋ ಸಮಯ ಸಂಜೆ 6:30ರಿಂದ 11:30 ಅರ್ಧ ಗಂಟೆಗೊಮ್ಮೆ ನಿಮಗೆ ಬಸ್ಸುಗಳ ವ್ಯವಸ್ಥೆ ಇದೆ. ಇನ್ನು ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ಈ ಸಿದ್ಧಾರೂಢ ಮಠದಲ್ಲೇ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. 150ರಿಂದ 250 ರೂಪಾಯಿ ಒಳಗೆ ಉಳಿಯುವಂಥ ವ್ಯವಸ್ಥೆ ಮುಗಿದು ಹೋಗುತ್ತೆ. ಸಿದ್ಧಾರೂಢ ಸ್ವಾಮಿಗಳು ನಮ್ಮ ದೇಶ ಕಂಡಂಥ ಒಬ್ಬ ಅಪೂರ್ವ ಸಂತರು. ಅವರು ಹುಟ್ಟಿದ್ದು ನಮ್ಮ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಚಳಕಾಪುರ ಅನ್ನುವಂಥ ಗ್ರಾಮದಲ್ಲಿ. ಅವರ ತಂದೆ ಗುರುಶಾಂತಪ್ಪ ಅಂತ, ತಾಯಿ ದೇವಮಲ್ಲಮ್ಮ ಅಂತ. ಇವರ ದಾಂಪತ್ಯಕ್ಕೆ ಜನಿಸಿದಂಥ ಪೂರ್ವ ಸಂತರು ಸಿದ್ಧಾರೂಢ ಸ್ವಾಮಿಗಳು. ಅವರು ಅಂತ್ಯಕಾಲದಲ್ಲಿ ಬಂದು ನೆಲೆ ನಿಂತದ್ದು ಈ ಹುಬ್ಬಳ್ಳಿಯಲ್ಲಿ. ಇವತ್ತು ಅದರ ಪ್ರತೀಕವಾಗಿ ನಾವು ಸಿದ್ಧಾರೂಢ ಮಠವನ್ನು ಕಾಣ್ತಾ ಇದ್ದೇವೆ. ಈ ಮಠದ ದರ್ಶನ ಮಾಡ್ತಾ ಮುಂದಿನ ಮಾಹಿತಿಯನ್ನು ಸಂಗ್ರಹಿಸೋಣ. ಸಿದ್ಧಾರೂಢರು ಸ್ಥಾಪಿಸಿದ ಈ ಮಠ ಇವತ್ತು ಕರ್ನಾಟಕದ ಸರ್ವ ಸಮಾನತೆಯ ಮೇರು ಮಠವಾಗಿ ವಿರಾಜಿಸುತ್ತಿದೆ. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. ಈ ಸಿದ್ಧಾರೂಢ ಸ್ವಾಮಿಗಳಿಗೆ ಬಾಲ್ಯದಲ್ಲೇ ಆಧ್ಯಾತ್ಮದ ಕಡೆಗೆ ಅತೀವ ಒಲವಿತ್ತು. ಹಾಗಾಗಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟು ಅವರು ಗುರುವನ್ನು ಅರಸಿ ಹೊರಟರು. ಅವರಿಗೆ ಗುರುವಾಗಿ ಸಿಕ್ಕಂಥವರು ಗಜದಂಡ ಶಿವಯೋಗಿಗಳು ಅಂತಕ್ಕಂಥ ಒಬ್ಬ ಮಹನೀಯರು. ಅವರ ಬಳಿ ವೇದಾಂತದ ಅಧ್ಯಯನವನ್ನು ಮಾಡಿದರು. ಅವರಿಗೆ ಉಪನಿಷತ್ತುಗಳಲ್ಲಿ ಅಡಗಿರ್ತಕ್ಕಂಥ ಬ್ರಹ್ಮಸತ್ಯ, ಜಗನ್ಮಿಥ್ಯ ಅಂತಕ್ಕಂಥ ಯಾವ ಸಾರ ಇದೆ ಅದನ್ನು ಅರಿಯುವಂಥ ಆಸಕ್ತಿ ಇತ್ತು. ಹಾಗಾಗಿಯೇ ಒಂದು ರೀತಿಯಲ್ಲಿ ಅದ್ವೈತದ ತಳಪಾಯದಲ್ಲಿ ಅವರು ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಲಿಕ್ಕೆ ಹೊರಟರು, ಪ್ರಚಾರವನ್ನು ಮಾಡಲಿಕ್ಕೆ ಹೊರಟರು. ಅದರ ಸಾರವಾಗಿ ನಾವಿವತ್ತು ಕಾಣ್ತಾ ಇರ್ತಕ್ಕಂಥದ್ದು ಈ ಸಿದ್ಧಾರೂಢ ಮಠ. ಆ ಸ್ವಾಮಿಗಳು 40ನೇ ವಯಸ್ಸಿನಲ್ಲಿ ಈ ಕ್ಷೇತ್ರಕ್ಕೆ ಬಂದು ನೆಲೆ ನಿಂತರು. ಅವರು ಓಡಾಡಿದಂಥ, ಅವರು ಇಲ್ಲಿ ಪ್ರವಚನ ನೀಡಿದಂಥ ಹಲವು ಕೇಂದ್ರಗಳನ್ನು ನಾವಿಲ್ಲಿ ನೋಡುವಂಥದ್ದಿದೆ. ಅವೆಲ್ಲವನ್ನು ನಾವೀಗ ದರ್ಶನ ಮಾಡೋಣ. ಉಪನಿಷತ್ತಿನ ಸಾರವನ್ನೆಲ್ಲ ಬಸಿದು ಅದ್ವೈತ ಸಿದ್ಧಾಂತ ರೂಪುಗೊಂಡಿತ್ತು. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದನ್ನು ಜಗದ್ವಿಖ್ಯಾತಿ ಮಾಡಿದರು. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅನ್ನುವಂತಹ
4 ಸ್ತಂಭಗಳ ಆಧಾರದ ಮೇಲೆ ಆ ಸಿದ್ಧಾಂತವನ್ನು ಭದ್ರವಾಗಿ ನೆಲೆಯೂರಿಸಿದರು. ಅದೇ 4 ಮಹಾವಾಕ್ಯಗಳ ಸ್ತಂಭಗಳನ್ನಿಟ್ಟು ಅದರ ಮೇಲೆ ವೇದಾಂತದ ಪ್ರಚಾರವನ್ನು ಮಾಡಿದಂಥ ಮತ್ತೊಬ್ಬ ಮಹಾಮನೀಷಿ ಅಂದರೆ ಇಲ್ಲಿ ವಾಸ ಮಾಡಿದಂಥ, ಇಲ್ಲಿ ನೆಲೆ ನಿಂತಹ ಈ ಸಿದ್ಧಾರೂಢ ಸ್ವಾಮಿಗಳು. ಅವರ ಉದ್ದೇಶವಿಷ್ಟೇ, ನಾನು ಬ್ರಹ್ಮನ್ ಬೇರೆ ಅಲ್ಲ ಅನ್ನುವಂಥದ್ದು ಸರ್ವರಿಗೂ ಅರ್ಥ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ನೆಲೆ ನಿಂತು ಪ್ರಚಾರವನ್ನು ಮಾಡಿದರು. ಅಂಥ ಸ್ವಾಮಿಗಳ ಮೂರ್ತಿಯನ್ನಿಟ್ಟು ಇಲ್ಲಿ ವಿಶೇಷವಾದ ಪೂಜಾದಿಗಳನ್ನು ನೆರವೇರಿಸ್ತಾರೆ. ಅದನ್ನು ನಾವೀಗ ಗಮನಿಸ್ತಾರೆ. ನರನ ರೂಪದಲ್ಲಿ ಹರನ ಆಗಮನ, ನರನ ರೂಪದಲ್ಲಿ ಹರನ ಆಗಮನ, ರಾಮನವಮಿಯ ಶುಭಮಯ ಸುದಿನ, ರಾಮನವಮಿಯ ಶುಭಮಯ ಸುದಿನ, ಒಂದುಗೂಡಿಸಿತು ಜನಮನ ಗಮನ ಸದ್ಗುರು ಸಿದ್ಧಾರೂಢರ ಜನನ, ಒಂದುಗೂಡಿಸಿತು ಜನಮನ ಗಮನ ಸದ್ಗುರು ಸಿದ್ಧಾರೂಢರ ಜನನ. ನಾನೀಗ ನಿಂತಿರ್ತಕ್ಕಂಥದ್ದು ಸಿದ್ಧಾರೂಢ ಸ್ವಾಮಿಗಳ ಅಭಿಮುಖದಲ್ಲಿ. ಆ ಮಹಾಸ್ವಾಮಿಗಳು ಈ ಸನ್ನಿಧಿಯಲ್ಲಿ ನೆಲೆಗೊಂಡಿದ್ದರು ಅನ್ನುವಂಥ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಆ ಸ್ವಾಮಿಗಳ ಮಹಾಮೂರ್ತಿಯನ್ನು ಇಟ್ಟು ಇಲ್ಲಿ ಪ್ರತಿನಿತ್ಯ ಪೂಜಾದಿಗಳನ್ನು ನೆರವೇರಿಸ್ತಾರೆ. ನಾವು ಇವತ್ತು ಈ ಮಹಾಸ್ವಾಮಿಗಳಿಗೆ ನೆರವೇರುವಂಥ ಸರ್ವ ಪೂಜೆಗಳನ್ನು ನೋಡಲಿದ್ದೇವೆ. ಆ ದರ್ಶನವನ್ನು ನೀವು ಕೂಡ ಮಾಡಿ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ 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 ಶಿವೋಹಂ. ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ವ ಸಮಾನತೆಯ ಮಾತನಾಡಿದಂಥವರು ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅವರು ಅವರ ಮನೀಷಾ ಪಂಚಕದಲ್ಲಿ ಹೇಳ್ತಾರೆ, ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾಸಂ ವಿಧುಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ಸಾಕ್ಷಿಣೆ ಸ ಏವ ಅಹಂ ನ ಚ ದೃಶ್ಯ ವಸ್ತು ದೃಢಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ. ಅಂದರೆ ತಾನು ಹಾಗೂ ಬ್ರಹ್ಮನ್ ಎರಡರಲ್ಲಿ ಭೇದವಿಲ್ಲ ಅನ್ನುವಂಥ ಸತ್ಯವನ್ನು ಯಾರು ಮನಗಾಣ್ತಾರೋ ಅವನು ಚಂಡಾಳನಾಗಿರಲಿ ದ್ವಿಜೋತ್ತಮನಾಗಿರಲಿ ಅಂಥವನು ನನಗೆ ಗುರು ಸಮಾನ ಅಂತ ಹೇಳಿ ಸಮಾನತೆಯ ಪ್ರಧಾನ ತತ್ವವನ್ನು ಪ್ರಚಾರ ಮಾಡಿದಂಥವ್ರು. ಅದೇ ತತ್ವದ ಅಡಿಯಲ್ಲಿ, ಅದೇ ತತ್ವ ನಿರ್ದೇಶನದಲ್ಲಿ ಸಿದ್ಧಾರೂಢ ಸ್ವಾಮಿಗಳು ಪ್ರವಚನವನ್ನು ಕೊಡ್ತಾಯಿದ್ರು. ಯಾವುದೇ ಜಾತಿ ಭೇದಗಳಿಲ್ಲ, ಧರ್ಮ ಮತಾಂಧತೆಗಳಿಲ್ಲ ಅನ್ನುವಂಥ ಅರ್ಥದಲ್ಲಿ ಜನರನ್ನು ಅವರ ಬಳಿ ಸೆಳೆದು ಆ ಅದ್ವೈತ ತತ್ವದ ಪ್ರಚಾರವನ್ನು ಮಾಡ್ತಾಯಿದ್ರು. ಅವರು ಪ್ರಚಾರ ಕೊಟ್ಟಂಥ ಸ್ಥಳವನ್ನು ಈಗ ಕೈಲಾಸ ಮಂಟಪ ಅಂತ ಕರೀತಾರೆ. ನಾವೀಗ ಅಲ್ಲಿ ಅವರನ್ನು ಇಟ್ಟು ಆರಾಧಿಸ್ತಾರೆ. ಆ ಆರಾಧನೆಯ ವಿಶೇಷಗಳನ್ನು ನೋಡೋಣ. ಸಿದ್ಧಾರೂಢರು ಪ್ರವಚನ ನೀಡ್ತಾ ಇದ್ದಂಥ ಮಂದಿರದಲ್ಲಿ ಇವತ್ತಿಗೂ ಅದ್ವೈತ ತತ್ವದ ಪ್ರಚಾರ ನೆರವೇರ್ತಾ ಇದೆ. ಅದನ್ನು ಕೇಳಲಿಕ್ಕೆ ಹಲವಾರು ಜಿಜ್ಞಾಸುಗಳು ಇಲ್ಲಿಗೆ ಬರುತ್ತಾರೆ.
ಗುಡಿಯರನ್ನ ನಂಬಿದ ಭಕ್ತರ ಬದುಕು ಬೆಳಕಾಗಿದೆ. ಅವರು ಭಕ್ತರನ್ನ ಅನುಗ್ರಹಿಸ್ತಾ ಇದ್ದಂತಹ ಅನುಗ್ರಹ ಮಂದಿರದಲ್ಲಿ ಇವತ್ತಿಗೂ ಕೂಡ ಭಕ್ತರು ಕುಳಿತು ತೆರಳುತ್ತಾರೆ. ಅಲ್ಲಿ ಅವರ ಅನುಗ್ರಹ ಇರುತ್ತೆ ಅನ್ನುವಂತಹ ನಂಬಿಕೆ. ಆ ಅನುಗ್ರಹ ಮಂದಿರಕ್ಕೆ ಹೋಗೋಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.